ನಾವು ಯೆವ್ಗೆನಿ ಅಲೆಕ್ಸೆಯೆವಿಚ್ ಫೆಡೋರೊವ್ ಅವರೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದೇವೆ. ಯೆವ್ಗೆನಿ ಅಲೆಕ್ಸೆಯೆವಿಚ್ ರಷ್ಯಾ ಸೇನೆಯ ಕರ್ನಲ್. ಯೆವ್ಗೆನಿ ಅಲೆಕ್ಸೆಯೆವಿಚ್ ಅವರು ಆರ್ಥಿಕ ಶಾಸ್ತ್ರದಲ್ಲಿ PhD, ರಷ್ಯಾ ಸಂಸತ್ತಿನ ಕೆಳಗಿನ ಸದನದ ಸದಸ್ಯರು, ರಾಜ್ಯ ಡೂಮಾದ ಬಜೆಟ್ ಮತ್ತು ತೆರಿಗೆಗಳ ಸಮಿತಿಯ ಸದಸ್ಯರು ಮತ್ತು ರಷ್ಯಾ ಫೆಡರೇಷನ್ನ ಪ್ರಭಾವಿ ರಾಜ್ಯ ಸಲಹೆಗಾರರು. ಇದು ನಮ್ಮ ಮೊದಲ ಸಂಭಾಷಣೆ ಅಲ್ಲ. ನಾವು ನಿಮ್ಮೊಂದಿಗೆ ಬಹಳಷ್ಟು ವಿಡಿಯೋಗಳನ್ನು ಚಿತ್ರೀಕರಿಸಿದ್ದೇವೆ. ಸುಮಾರು 7 ವರ್ಷಗಳ ಹಿಂದೆ. ನಾನು ಇಂದು 2025ನೇ ವರ್ಷದಲ್ಲಿ, ಹೌದು, ಇಂದು ಜೂನ್ 2025ನೇ ವರ್ಷ ನಿಮಗೆ ಏಕೆ ಬಂದಿದ್ದೇನೆಂದರೆ ನಿಮ್ಮ ಬಹುತೇಕ ಭವಿಷ್ಯವಾಣಿಗಳು ಮತ್ತು ಊಹೆಗಳು ಸತ್ಯವಾಗಿವೆ. ಎಲ್ಲವೂ ಅಲ್ಲ, 100% ಅಲ್ಲ, ಆದರೂ ಸಹ ನಾನು ಅನೇಕ ರಾಜಕಾರಣಿಗಳು, ವಿಶ್ಲೇಷಕರು, ಯೂಟ್ಯೂಬ್ನಲ್ಲಿರುವ ಮಾತುಗಾರರು, ಹೀಗೆ ವಿವಿಧರೊಂದಿಗೆ ಹೋಲಿಕೆ ಮಾಡಿದ್ದೇನೆ, ಎಲ್ಲರೊಂದಿಗೆ ಹೋಲಿಸಿದ್ದೇನೆ ಮತ್ತು ನಿಮ್ಮ ಭವಿಷ್ಯವಾಣಿಗಳ ಶೇಕಡಾವಾರು ನೀವು ಆಗ ಮಾಡಿದವು, ಹೌದು, ಅದು ತುಂಬಾ ಹೆಚ್ಚಾಗಿದೆ ಎಂದು ಕಂಡುಬಂದಿತು. ನೀವು ಎಲ್ಲರಿಗಿಂತ ಮೇಲು. ನಿಮ್ಮಲ್ಲಿ ಈಗ ನಡೆಯುತ್ತಿರುವ ವಿಷಯಗಳನ್ನು ಬಹಳಷ್ಟು ಸರಿಯಾಗಿ ಊಹಿಸುವ ಶಕ್ತಿ ಇದೆ. ಅಂದರೆ ನೀವು ಊಹಿಸಿದದ್ದು ಅದು ನಿಜವಾಗಿಯೂ ಸಂಭವಿಸಿದೆ, ಸಂಪೂರ್ಣವಾಗಿರಬಹುದು, ಭಾಗಶಃ ಆಗಿರಬಹುದು, ಅಲ್ಲವೇ? ಅಥವಾ ಅದು ಸಂಭವಿಸಿದೆ, ಆದರೆ ಸ್ವಲ್ಪ ಬೇರೆ ರೂಪದಲ್ಲಿ, ಆದರೂ ಸಹ ಅದು ಸಂಭವಿಸಿದೆ. ನನಗೆ ಖಂಡಿತವಾಗಿಯೂ ಆಸಕ್ತಿ ಇದೆ ನೀವು ಇಂತಹ ಭವಿಷ್ಯದೃಷ್ಟಿಯನ್ನು ಹೇಗೆ ಹೊಂದಿದ್ದೀರಿ ಎಂದು. ನೀವು ಭವಿಷ್ಯವಾಣಿ ಮಾಡುವವರು ಅಲ್ಲ ಅನ್ನೋದು ಸ್ಪಷ್ಟವಲ್ಲವೇ? ಇಲ್ಲ, ನೀವು ಯಾವ ಅಸ್ಟ್ರಾಲಜರ್ ಕೂಡ ಅಲ್ಲ, ಏನೂ ಅಲ್ಲ. ಅಂದರೆ ನೀವು ಯಾವ ಲಾಜಿಕ್ ಅಥವಾ ಆಲೋಚನೆಗಳಿಂದ ಆರಂಭಿಸುತ್ತೀರಿ? ನಿಮ್ಮ ರಹಸ್ಯವೇನು? ನಾವು ವಿಜ್ಞಾನದಿಂದ ಆರಂಭಿಸುತ್ತೇವೆ. ವಿಜ್ಞಾನ ಯಾವಾಗಲೂ ಉತ್ತರವನ್ನು ಕೊಡುತ್ತದೆ, ಏಕೆಂದರೆ ವಿಜ್ಞಾನ ಎಂದರೆ ಕಟ್ಟುನಿಟ್ಟಾದ ಸೂತ್ರ. ಅಲ್ಲಿ 2 ಬಾರಿ 2 4. ನಾವು ಊಹಿಸುವುದರಲ್ಲಿ ಏನೂ ಕಷ್ಟವಿಲ್ಲ. ಯಾವುದೇ ವ್ಯಕ್ತಿ ಈ ವಿಧಾನವನ್ನು ಕಲಿತರೆ, ನಾವು ಇಲ್ಲಿ ರಾಷ್ಟ್ರಗಳ ಸ್ಪರ್ಧೆಯ ವಿಜ್ಞಾನ ವಿಧಾನವನ್ನು ಆಧರಿಸುತ್ತಿದ್ದೇವೆ. ಮಾನವ ಸಮಾಜದ ಇತಿಹಾಸದ ರೂಪುಗೊಳ್ಳುವ ಮೂಲ ತತ್ವಗಳನ್ನು, ಮಾನವನು ಭೂಮಿಯಲ್ಲಿ ಹೇಗೆ ಬದುಕುತ್ತಾನೆ, ಜನರ ನಡುವೆ, ರಾಷ್ಟ್ರಗಳ ನಡುವೆ, ದೇಶಗಳ ನಡುವೆ ಸಂಬಂಧಗಳು ಹೇಗಿವೆ ಎಂಬುದನ್ನು ಆಧರಿಸುತ್ತಿದ್ದೇವೆ. ಆದ್ದರಿಂದ ಈ ವರ್ತನೆ ಮಾದರಿಯಲ್ಲಿ ಪ್ರೇರಣೆಗಳು ಎಲ್ಲರಲ್ಲೂ ಒಂದೇ ರೀತಿ ಇರುತ್ತವೆ. ಗುರಿಗಳನ್ನು ಸಾಧಿಸುವ ವಿಧಾನಗಳು ಮಾತ್ರ ವಿಭಿನ್ನವಾಗಿವೆ. ಆದ್ದರಿಂದ ಇದನ್ನು ತಿಳಿದಿರುವವರು, ಇದರಲ್ಲಿ ಪರಿಣತಿಯಾದವರು, ಇತಿಹಾಸಕಾರರು, ಕಾನೂನುಜ್ಞರು, ಇವರು ಇದಕ್ಕೆ ಹೆಚ್ಚು ಹತ್ತಿರವಾಗಿರುತ್ತಾರೆ. ಅವರು ನಿಮಗೆ ಮುಂಚಿತವಾಗಿಯೇ ಎಲ್ಲಾ ಊಹಾಪೋಹಗಳನ್ನು ನೀಡುತ್ತಾರೆ. ನೀವು ಈ ವಿಜ್ಞಾನದಲ್ಲಿ, ಈ ಗಣಿತದಲ್ಲಿ ತೊಡಗಿಸಿಕೊಂಡಿದ್ದರೆ ಇದರಲ್ಲಿ ಏನೂ ಕಷ್ಟವಿಲ್ಲ. ಪ್ರತಿಯೊಬ್ಬರೂ ನಳಿಕೆಯನ್ನು ಸರಿಪಡಿಸಲು ಬಲ್ಲವರಲ್ಲ, ಆದರೆ ಇದನ್ನು ಮಾಡಲು ಬಲ್ಲ ಪ್ಲಂಬರ್ಗಳು ಇದ್ದಾರೆ. ಅವರು ಜೀನಿಯಸ್ಗಳೆಂದು ಅಲ್ಲ, ಅವರು ಈ ಕೆಲಸವನ್ನು ಮಾಡುತ್ತಾ ಇದನ್ನು ಅಧ್ಯಯನ ಮಾಡಿದ್ದಾರೆ ಎಂಬುದರಿಂದ ಮಾತ್ರ. ಇಲ್ಲಿಯೂ ಕೂಡ ಹಾಗೆ. ಅಂದರೆ ನಾವು ರಾಷ್ಟ್ರಗಳ ನಡುವಿನ ಸಂಬಂಧ ಹೇಗೆ ನಡೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಅದು ಯಾವ ಮಾರ್ಗದಲ್ಲಿ ಸಾಗುತ್ತದೆ, ಅದರ ಫಲಿತಾಂಶ ಏನು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ನೀವು ಯಾವ ಆಧಾರದ ಮೇಲೆ ಹೇಳುತ್ತೀರಿ? ರಾಷ್ಟ್ರಗಳ ಸ್ಪರ್ಧೆ. ಹೀಗೆ ಮಾಡೋಣ. ರಾಷ್ಟ್ರಗಳ ಸ್ಪರ್ಧೆಯ ಸಿದ್ಧಾಂತ. ಭೂಮಿಯ ಮೇಲೆ ಇರುವ ಜನರು ಪಂಗಡಗಳು ಎಂದು ಕರೆಯಲ್ಪಡುವ ಸಮುದಾಯಗಳಲ್ಲಿ ನಂತರದಲ್ಲಿ ರಾಷ್ಟ್ರಗಳಾಗಿ ಬದುಕುತ್ತಾರೆ. ಈಗ ಇದನ್ನು ರಾಷ್ಟ್ರಗಳು, ಅಂದರೆ ರಾಜ್ಯಗಳು, ರಾಷ್ಟ್ರಗಳು ಎಂದು ಕರೆಯುತ್ತಾರೆ. ಜಾನುವಾರುಗಳು ಅವುಗಳು ಹಿಂಡುಗಳಲ್ಲಿ, ಪ್ರೈಡ್ಗಳಲ್ಲಿ ಅಥವಾ ಗುಂಪುಗಳಲ್ಲಿ ಬದುಕುತ್ತವೆ. ಅದು ಅವುಗಳ ಜೀವನ ಶೈಲಿ ಮತ್ತು ಈ ಒಕ್ಕೂಟಗಳು ಪರಸ್ಪರ ಸ್ಪರ್ಧಿಸುತ್ತವೆ. ಇದು ಸ್ಪರ್ಧೆ ಜೀವಂತ ಪರಿಸರದಲ್ಲಿ, ಹೌದು, ಪ್ರಕೃತಿಯಲ್ಲಿ ಸ್ಪರ್ಧೆ. ಮಾನವನು ಕೂಡ ರಾಷ್ಟ್ರಗಳಲ್ಲಿ ಮತ್ತು ಅದಕ್ಕೂ ಮೊದಲು ಪಂಗಡಗಳಲ್ಲಿ ಸ್ಪರ್ಧೆಯ ಮೂಲಕ ಬದುಕುತ್ತಾನೆ. ಅಂದರೆ ನಾವು ಇದನ್ನು ಜಾನುವಾರುಗಳ ಜಗತ್ತಿನೊಂದಿಗೆ ಹೋಲಿಸಿದರೆ, ಒಂದು ರಾಷ್ಟ್ರವೆಂದರೆ ಒಂದು ರೋಯ್ ಗುಂಪು ಅಲ್ಲವೇ? ಹೌದು. ಜೇನುಗೂಸಿನ ಗುಂಪು, ಅಥವಾ ಇದು ಓಣಿಗಳ ಹಿಂಡು. ಹೆಣಿಲು ಎಂದುಕೊಳ್ಳಿ. ಅವನು ಈ ಹೆಣಿಲಿನಲ್ಲಿ, ಸರಳವಾಗಿ ಹೇಳುವುದಾದರೆ ತುಂಬಾ ಸರಳವಾಗಿ, ಬದುಕುತ್ತಾನೆ ಮತ್ತು ಇನ್ನೊಂದು ಹೆಣಿಲಿನೊಂದಿಗೆ ಸ್ಪರ್ಧಿಸುತ್ತಾನೆ. ವಿಕಾಸಕ್ರಮದ ಫಲವಾಗಿ ಇಂತಹ ಹೆಣಿಲುಗಳು ಇವತ್ತು 193 ಉಳಿದಿವೆ. ಅಂದರೆ ನೀವು ಎಲ್ಲ ರಾಷ್ಟ್ರಗಳನ್ನು ಎನಿಸಿದ್ದೀರಾ? ಹೌದು, ಯುಎನ್ನಲ್ಲಿ ನೋಂದಾಯಿತವಾಗಿರುವ ರಾಷ್ಟ್ರಗಳು. ಸರಿ, ಹೌದು, ಚೆನ್ನಾಗಿವೆ. ಇದು ರಾಷ್ಟ್ರಗಳ ಸ್ಪರ್ಧೆಯೇ? ಹೌದು, ಇದೇ ರಾಷ್ಟ್ರಗಳ ಸ್ಪರ್ಧೆ. ಇದರಿಂದ ಮಾನವ ಜಾತಿಯ ಸಂಪೂರ್ಣ ಜೀವನವೇ ನಿರಂತರ ಯುದ್ಧಗಳಾಗಿವೆ. ಈ ಸ್ಪರ್ಧೆಯ ಸ್ಪಷ್ಟಾಕ್ಷಣವೆಂದರೆ ಯುದ್ಧಗಳು. ನೀವು ಯಾವುದೇ ಇತಿಹಾಸ ಪಾಠ ಪುಸ್ತಕವನ್ನು ತೆಗೆದುಕೊಂಡು ನೋಡಿದರೆ, ಸಾಮಾನ್ಯವಾಗಿ ಅದರ ಕೊನೆಯಲ್ಲಿ ಇತಿಹಾಸದ ಘಟನೆಗಳ ಸಂಕ್ಷಿಪ್ತ ವಿವರಣೆ ಇರುತ್ತದೆ. ಅಲ್ಲಿ ನಿಮಗೆ ಯುದ್ಧಗಳ ಪಟ್ಟಿ ಮಾತ್ರ ಸಿಗುತ್ತದೆ. ಯುದ್ಧ, 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 ರಾಜಕೀಯ ಬದಲಾವಣೆ, ಪತನ, ಯುದ್ಧ, 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 ಕ್ರಾಂತಿ. ಇದು ರಾಷ್ಟ್ರಗಳ ಸ್ಪರ್ಧೆಯ ಸಂಕ್ಷಿಪ್ತ ಅಭಿವ್ಯಕ್ತಿಯೇ, ಸ್ಪರ್ಧಾತ್ಮಕ ಹೋರಾಟದ ಉನ್ನತ ರೂಪವಾದ ಯುದ್ಧಗಳ ರೂಪದಲ್ಲಿ. ಎಲ್ಲಾ ಯುದ್ಧಗಳು ಭೂಭಾಗಗಳಿಗಾಗಿ ಮಾತ್ರ. ಅಂದರೆ ಭೂಭಾಗಗಳಿಗಾಗಿ ಅಲ್ಲದ ಯುದ್ಧಗಳು ಮಧ್ಯಂತರವಾಗಿವೆ. ಅವು ಸಾಮಾನ್ಯವಾಗಿ ಇಷ್ಟು ದೊಡ್ಡದಾಗಿರುವುದಿಲ್ಲ. ಯಾವುದೇ ದೊಡ್ಡ ಮಟ್ಟದ ಯುದ್ಧವು ಅದರ ಗಡಿಗಳನ್ನು ಬದಲಾಯಿಸುವ ಫಲಿತಾಂಶವಾಗಿರುತ್ತದೆ, ಅಥವಾ ಬದಲಾವಣೆ ಆಗದಿದ್ದರೂ ಆಗ ಯಾವುದೋ ಭೂಭಾಗವನ್ನು ತ್ಯಜಿಸುವುದು. ಅಂದರೆ ಇದು ಹೋರಾಟ, ಪ್ರಾಣಿಗಳಲ್ಲಿ ವಾಸಸ್ಥಳಕ್ಕಾಗಿ ಅಥವಾ ನಿಯಂತ್ರಣದ ಸ್ಥಳಕ್ಕಾಗಿ ನಡೆಯುವ ಹೋರಾಟದಂತೆ. ಉದಾಹರಣೆಗೆ, ಯಾವುದೋ ಹಿಂಡು ಈ ಭೂಭಾಗವನ್ನು ನಿಯಂತ್ರಿಸುತ್ತದೆ.
ಅಂದರೆ ರಾಷ್ಟ್ರಗಳು ಪರಸ್ಪರ ಸ್ಪರ್ಧಿಸುತ್ತವೆ ಮತ್ತು ಭೂಭಾಗಗಳ ಸ್ಪರ್ಧೆಯ ಫಲಿತಾಂಶ. ಉಳಿವಿಗಾಗಿ. ಹೌದು, ಮೂಲದಲ್ಲಿ ಇದು ಉಳಿವಿಗಾಗಿಯೇ. ಪ್ರಾಣಿಗಳಲ್ಲಿ ಹೇಗಿದೆಯೋ ಹಾಗೆ. ಹೌದು, ಸಂಪೂರ್ಣವಾಗಿ ಒಂದೇ ರೀತಿ. ಉಳಿವಿಗಾಗಿ ಅಂದರೆ ಯಾರು ಉಳಿಯುತ್ತಾರೆ, ಯಾರು ಯಾರನ್ನು ನುಂಗುತ್ತಾರೆ, ಅಧೀನಪಡಿಸಿಕೊಳ್ಳುತ್ತಾರೆ ಎಂಬುದು. ಯಾರು ಉಳಿಯುತ್ತಾರೆ. ಆದರೆ ರಾಷ್ಟ್ರವೆಂಬುದು ನಾವು ಈಗ ಚರ್ಚಿಸಿದಂತೆ ಇಡೀ ಇರುಳಿನ ಹಳ್ಳಿಯಂತಿದೆ. ಹಾಗಾಗಿ ಇದು ಕಾರ್ಯನಿರ್ವಹಣೆಯ ನಿಯಮಗಳು. ಮನುಷ್ಯರು ಮೂಲತಃ ಎಲ್ಲೆಡೆ ಒಂದೇ ರೀತಿ ಇದ್ದಾರೆ. ಇಲ್ಲಿ ಇದ್ದರೂ, ಇಂಗ್ಲೆಂಡಿನಲ್ಲಿ ಇದ್ದರೂ, ಫ್ರಾನ್ಸಿನಲ್ಲಿ ಇದ್ದರೂ. ಆದರೆ ಅವರ ಸಮುದಾಯವೇ ನಿಜವಾದ ಸ್ಪರ್ಧೆಯ ಕೊಂಡಿ, ಅಂದರೆ ಸಮುದಾಯಗಳೇ ಸ್ಪರ್ಧಿಸುತ್ತವೆ. ಹಾಗಾಗಿ ಭೌಗೋಳಿಕ ವಿಸ್ತರಣೆ ಈ ಸಮುದಾಯಕ್ಕೆ ಬದಲಾವಣೆ ಸಾಧ್ಯವಾಗಿಸುತ್ತದೆ. ಇತರರನ್ನು ಕೂಡ ಒಳಗೊಂಡು ಅವರು ಈ ಸಮುದಾಯದ ನಿಯಮಗಳಿಗೆ ಆಟವಾಡಲು ಸಿದ್ಧರಾಗಿದ್ದರೆ ಎರಡನೇ ಅಥವಾ ಮೂರನೇ ತಲೆಮಾರಿಗೆ ಅವರು ತಮ್ಮನ್ನು ಒಳಗೊಂಡಿದ್ದಾರೆ ಎಂಬುದನ್ನೇ ಮರೆತು ಹೋಗುತ್ತಾರೆ. ಅಂದರೆ ರಾಷ್ಟ್ರೀಯ ಸಮುದಾಯಗಳ ಬದುಕುಳಿಯುವ ಹೋರಾಟವೇ ರಾಷ್ಟ್ರಗಳ ಸ್ಪರ್ಧೆ. ಹೌದು, ಭೂಮಂಡಲದ ಎಲ್ಲ ಭೂಭಾಗ ಈಗಾಗಲೇ ಹಂಚಲಾಗಿದೆ. ಹೀಗಾಗಿ ನೀನು ದೊಡ್ಡವನಾಗಬೇಕೆಂದರೆ ಯಾರಾದರೊಬ್ಬರಿಂದ ಅದನ್ನು ಕಸಿದುಕೊಳ್ಳಬೇಕಾಗುತ್ತದೆ. ಆದರೆ ಸಹಕಾರ ಮಾಡಲಾಗದು. ಏಕೆಂದರೆ ಮಾನವ ಜೀವಿಯ ಉದ್ದೇಶಗಳು, ಹಾಗೆಯೇ ಯಾವುದೇ ಜೀವಿಯ ಉದ್ದೇಶಗಳು ಸ್ಪರ್ಧಾತ್ಮಕ ವಿಸ್ತರಣೆ. ಹೌದು, ಬಹುಶಃ ತತ್ವಶಃ ಓಣಿಯು ಕುರಿಯೊಂದಿಗೆ ಸಹಕರಿಸಬಹುದು, ಕುರಿಗಳನ್ನು ಮೇಯಿಸಿ ಹಾಲು ಕುಡಿಯಬಹುದು. ಆದರೆ ಪ್ರಕೃತಿಯಲ್ಲಿ ಹೀಗಿಲ್ಲ. ಇದು ಜೀವನ. ಹೀಗೆ ಹೇಳೋಣ, ದೇವರು ಅಥವಾ ಏನೋ ಈ ಜೀವನವನ್ನು ಇದಂತೆಯೇ ರೂಪಿಸಿದ್ದಾರೆ. ಮಾನವ ಜೀವಿ ಅದು ಜೀವಂತ ಪ್ರಕೃತಿಯ ಭಾಗ. ತನ್ನದೇ ಆದ ಈ ರೀತಿಯ ನಿಲುವುಗಳು ತತ್ವಗಳೊಂದಿಗೆ ಜೀವಂತ ಪ್ರಕೃತಿಯಲ್ಲಿರುವಂತೆ. ಮೂಳೆ ಎಂಬುದು ಒಂದು ಸಾಧನದಂತೆ ಅದು ಮಾನವನನ್ನು ಇತರ ಜೀವಿಗಳಾದ ಹುಲಿ, ಒನಿ, ಕರಡಿ ಇವುಗಳಿಂದ ವಿಭಿನ್ನವಾಗಿಸುತ್ತದೆ. ಅವರಿಗೆ ಕೂಡ ಮೂಳೆ ಇದೆ. ಪರಿಣಾಮಕಾರಿತ್ವದ ಮಟ್ಟ ಬೇರೆ ಬೇರೆ. ಹೌದು, ಅವರಿಗೆ ನಖಗಳು, ಹಲ್ಲುಗಳು, ಕಿವಿಗಳು ಇವೆ. ಆದರೆ ಇಲ್ಲಿ ಇನ್ನೂ ಶಕ್ತಿಶಾಲಿಯಾದ ಮೂಳೆ ಇದೆ. ಆದರೆ ಗುರಿ ಮೂಲತಃ ಬದಲಾಗುವುದಿಲ್ಲ ಅಲ್ಲವೇ? ಅಂದರೆ ಹೌದು, ಎಲ್ಲ ಜೀವಿಗಳು ಯಾವ ಕಾರಣಕ್ಕಾಗಿ ಬದುಕುತ್ತವೆಯೋ ಅದಕ್ಕಾಗಿ ಮಾನವನು ಬದುಕುತ್ತಾನೆ. ನಾನು ಇದಕ್ಕೆ ಗಮನ ಸೆಳೆಯುತ್ತಿದ್ದೇನೆ. ನೀವು ಅರ್ಥ ಮಾಡಿಕೊಳ್ಳಿ, ಎಲ್ಲ ಜೀವಿಗಳಿಗೂ ಇರುವ ಕಾರಣವೇ. ಆದರೆ ಮಾನವನಿಗೆ ಸಾಂಸ್ಕೃತಿಕ ಅಂಶವೂ ಸೇರಿದೆ. ಹೌದು, ಅದು ಬಹಳ ಮಹತ್ವದ್ದಾಗಿದೆ. ಖಂಡಿತವಾಗಿಯೂ ಜೀವಿಗಳಿಗಿಂತ 1000 ಪಟ್ಟು ಹೆಚ್ಚು. ಹೌದು, ಆದರೆ ಅದು ಮೂಲತಃ ಅರ್ಥ ಮತ್ತು ಗುರಿಯನ್ನು ಹೆಚ್ಚಾಗಿ ಬದಲಾಯಿಸುವುದಿಲ್ಲ. ಇದು ಆಧಾರದ ಮೇಲೆ ನಿರ್ಮಿತವಾದ ಮೇಲಿನ ಪದ. ಹೌದು ಹೌದು, ಅಂದರೆ ಇದರಿಂದಲೇ ಗುರಿ ಬದಲಾಗುವುದಿಲ್ಲ. ವಿಶೇಷವಾಗಿ ಇದು ರಾಷ್ಟ್ರಗಳ ಸ್ಪರ್ಧಾತ್ಮಕ ಹೋರಾಟಕ್ಕೆ ಸಂಬಂಧಿಸಿದೆ. ರಾಷ್ಟ್ರದೊಳಗಿನ ಪ್ರತ್ಯೇಕ ವ್ಯಕ್ತಿಗೆ ವಿಶೇಷ ಸ್ಥಾನಮಾನಗಳು ಇರಬಹುದು. ಅವನು ಕವಿ ಆಗಿರಬಹುದು, ಲೇಖಕನಾಗಿರಬಹುದು. ಅವನನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಆದರೆ ಇದು ಸಾಂಸ್ಕೃತಿಕ ಅಂಶವನ್ನು ಬಲಪಡಿಸುತ್ತದೆ. ಸಾಂಸ್ಕೃತಿಕ ಅಂಶವು ರಾಷ್ಟ್ರದ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ. ರಾಷ್ಟ್ರದ ಸ್ಥಾನಮಾನ ಹೆಚ್ಚಾದರೆ ಅದು ಆ ರಾಷ್ಟ್ರದ ಸ್ಪರ್ಧಾತ್ಮಕ ಹೋರಾಟಕ್ಕೆ ಅನುಕೂಲಕರವಾಗಿ ಪರಿಣಾಮ ಬೀರುತ್ತದೆ. ಆದ್ದರಿಂದ ರಾಷ್ಟ್ರಗಳು ತಮ್ಮ ಸಾಂಸ್ಕೃತಿಕ ವ್ಯಕ್ತಿಗಳನ್ನು ಹೀಗೆಂದರೆ ಪ್ರೀತಿಸುತ್ತವೆ, ಏಕೆಂದರೆ ಭೌಗೋಳಿಕ, ರಾಜಕೀಯ, ಐತಿಹಾಸಿಕ ಅರ್ಥದಲ್ಲಿ ಪ್ರಮುಖ ಸಾಂಸ್ಕೃತಿಕ ವ್ಯಕ್ತಿ ಸೈನಿಕನಿಗಿಂತ ಉತ್ತಮವಾಗಿ ರಾಷ್ಟ್ರದ ಪ್ರಭುತ್ವದ ಗುರಿಯನ್ನು ಸಾಧಿಸುತ್ತಾನೆ. ಹೌದು, ಹೀಗೆ ಹೇಳಬಹುದು. ಅವರು ವಿಭಿನ್ನ ಮಾರ್ಗಗಳಲ್ಲಿ ಸಾಗುತ್ತಾರೆ. ಸೈನಿಕನಿಗೆ ತನ್ನದೇ ಆದ ಕಾರ್ಯವಿದೆ, ಸಾಂಸ್ಕೃತಿಕ ವ್ಯಕ್ತಿಗೆ ತನ್ನದೇ ಆದ ವಿಭಿನ್ನ ಕ್ಷೇತ್ರಗಳು. ಆದರೆ ಸರ್ಕಾರಕ್ಕೆ ಮೂಲತಃ ಇದು ತನ್ನ ಪ್ರಭಾವವನ್ನು ಹೆಚ್ಚಿಸುವ ಏಕೈಕ ವಲಯವಾಗಿದೆ. ಯಾವುದೇ ದೊಡ್ಡ ರಾಷ್ಟ್ರ, ವಿಶೇಷವಾಗಿ ಸಾಮ್ರಾಜ್ಯ, ನೀವು ಹೇಳಿದಂತೆ ಸರ್ಕಾರದ ಮುಂದಿನ ಹಂತ ವಿಸ್ತರಿಸಬೇಕೆಂದು ಬಯಸುತ್ತದೆ. ಇದು ಮೂಲಭೂತ ತತ್ವ. ವಿಸ್ತರಿಸು ವಿಸ್ತರಿಸು ವಿಸ್ತರಿಸು. ನೀನು ನಿನ್ನ ಸ್ಥಳವನ್ನು ಆಕ್ರಮಿಸಿದ ಮೇಲೆ, ಉದಾಹರಣೆಗೆ ಈ ಪ್ರದೇಶದಲ್ಲಿ, ಯುರೇಷಿಯಾದಲ್ಲಿ ಭೌತಿಕ ಗಡಿಗಳನ್ನು ತಲುಪಿದ ಮೇಲೆ, ನೀನು ಖಂಡಿತವಾಗಿಯೂ ಮತ್ತೊಂದು ಖಂಡಕ್ಕೆ ಕಾಲಿಡುತ್ತೀಯೇ. ಇದು ಒಂದು ತತ್ವ. ಹಾಗೆ ನೋಡಿದರೆ ಇದೇ ತತ್ವ ಸೋವಿಯತ್ ಯೂನಿಯನ್ನಲ್ಲಿಯೂ ಇತ್ತು. ಅವನು ಏಕೆ ಎಲ್ಲೆಡೆ ತಲೆ ಹಾಕುತ್ತಿದ್ದನು? ಅವನು ಜಗತ್ತಿನಾದ್ಯಂತ ಕ್ರಾಂತಿಗಳನ್ನು ಸೃಷ್ಟಿಸುತ್ತಿದ್ದನು. ಅಫ್ಘಾನಿಸ್ತಾನದಲ್ಲಿಯೂ ಅದೇ ತತ್ವದ ಪ್ರಕಾರ. ಮಾತ್ರವಲ್ಲ, ಆಫ್ರಿಕಾದಲ್ಲೂ ಲ್ಯಾಟಿನ್ ಅಮೆರಿಕಾದಲ್ಲೂ ಎಲ್ಲೆಡೆ ಅವನು ಹೀಗೆ ಮಾಡುತ್ತಿದ್ದನು. ಏಕೆಂದರೆ ಇದು ಒಂದು ತತ್ವ. ಇದು ಮಾನವನು, ರಾಷ್ಟ್ರವು ಸ್ಪರ್ಧಾತ್ಮಕ ಹೋರಾಟ ನಡೆಸುವ ತತ್ವ. ನಿನ್ನನ್ನು ಇತರರು ನಿಲ್ಲಿಸುವವರೆಗೆ ನೀನು ವಿಸ್ತರಿಸಬೇಕು. ಅಂದರೆ ನೀನು ಹಿಗ್ಗುತ್ತಾ ಹೋಗುತ್ತೀಯೇ, ನಿನ್ನನ್ನು ಮತ್ತೊಬ್ಬನು ಅವನು ಕೂಡ ಹಿಗ್ಗುತ್ತಿದ್ದರೆ ನಿಲ್ಲಿಸುವವರೆಗೆ. ಈ ಮಹತ್ವಾಕಾಂಕ್ಷೆಗಳ ಪರಸ್ಪರ ಸ್ಪರ್ಶವೇ ಹೊಸ ಗಡಿಗಳಾಗುತ್ತದೆ. ವಿಶ್ವಯುದ್ಧದ ರೂಪದಲ್ಲಿ ಉದ್ಭವಿಸುವ ತೀವ್ರತೆಯ ಫಲಿತಾಂಶವಾಗಿ ಈಗ ನಾವು ಅನೇಕ ವಿದೇಶಿಗಳೊಂದಿಗೆ ಸಂವಹನ ಮಾಡಬಹುದು. ಇದು ಹಿಂದೆ ಸಾಧ್ಯವಿರಲಿಲ್ಲ. ಹೌದು, ಬಹುತೇಕ ಎಲ್ಲರೂ ಸರಿಯಾದವರೇ. ಸರಿಯಾದ ಜರ್ಮನರು, ಸರಿಯಾದ ಡಚ್ ಜನರು, ಸರಿಯಾದ ಅಮೆರಿಕನ್ನರು ಅವರೊಂದಿಗೆ ಚೆನ್ನಾಗಿ ಮಾತನಾಡಬಹುದು. ಅವರು ನಿನಗೆ ಕೆಡುಕನ್ನು ಬಯಸುವುದಿಲ್ಲ, ನಾನು ಕೂಡ ಅವರಿಗೆ ಕೆಡುಕನ್ನು ಬಯಸುವುದಿಲ್ಲ. ಹೌದು, ಆದರೆ ರಾಜ್ಯ ಎಂಬ ವ್ಯವಸ್ಥೆ ಮಾತ್ರ ಅವು ಪರಸ್ಪರ ವಿರೋಧಕ್ಕೆ ಬರುತ್ತವೆ. ಅವುಗಳ ನಡುವೆ ಸ್ಪರ್ಧಾತ್ಮಕ ಹೋರಾಟವಿದೆ. ಮಾರ್ಜಿನ್ಗಳು ಪರಸ್ಪರ ಸ್ನೇಹಿತರಲ್ಲ. ಹೌದು, ಆದರೆ ಹಾಗಾದರೆ ನಾವು ಜನರು ಪರಸ್ಪರ ಚೆನ್ನಾಗಿ ಮಾತನಾಡುತ್ತಿದ್ದರೆ ಮತ್ತು ನಮ್ಮಲ್ಲಿ ಪರಸ್ಪರಕ್ಕೆ ಯಾವುದೇ ದೂರುಗಳಿಲ್ಲದಿದ್ದರೆ ನಾವು ಏನು ಮಾಡಬೇಕು?
ಆಕೆ ಮಾತ್ರ ಇದೆ. ನಾವು ಬೇರೆ ಬೇರೆ ರಾಜ್ಯಗಳಿಗೆ ಸೇರಿದ್ದೇವೆ. ಏನು ಮಾಡಬೇಕು? ಬಾಳಬೇಕು. ಈ ಜೀವನದಲ್ಲಿ ಈ ಜೀವನದ ನಿಯಮಗಳ ಪ್ರಕಾರ ಬದುಕಬೇಕು. ನಿಮ್ಮ ಪೀಳಿಗೆಯಲ್ಲಿ ಸಮಸ್ಯೆಗಳು ಬರುವುದನ್ನು ನೀವು ನಿರ್ದಿಷ್ಟವಾಗಿ ಬಯಸದೇ ಇದ್ದರೆ ಮಾನವ ಸಮಾಜದಲ್ಲಿ ರೂಪುಗೊಂಡಿರುವ ಕೆಲವು ವ್ಯವಸ್ಥೆಗಳು ಇವೆ. ಉದಾಹರಣೆಗೆ ಗ್ಯಾಂಗ್ಸ್ಟರ್ಗಳು. ಅವರಿಗೂ ಕೂಡ ತಮ್ಮದೇ ಆದ ಸಂಬಂಧಗಳ ನಿಯಮಗಳಿವೆ ಅಲ್ಲವೇ? ಹೌದು, ಅವರು ಅಲ್ಲಿ ಒಬ್ಬರನ್ನೊಬ್ಬರು ಹೊಡೆಯುತ್ತಾರೆ, ಕೊಲ್ಲುತ್ತಾರೆ. ಆದರೆ ಅವರಿಗೂ ಕೆಲವು ನಿಯಮಗಳಿವೆ. ಆ ನಿಯಮಗಳಲ್ಲಿ ಉದಾಹರಣೆಗೆ ಆ ನಿಯಮಗಳ ರಿವಾಜುಗಳು ರೂಪುಗೊಂಡಿವೆ. ನಾವು ಇದನ್ನು ಹಕ್ಕು ಎಂದು ಕರೆಯುತ್ತೇವೆ. ಅಂದರೆ ಹಕ್ಕುಗಳಿಗಿಂತ ಮೊದಲು ರಿವಾಜುಗಳು ಇದ್ದವು. ಅವುಗಳು ನಂತರ ಸ್ಪಷ್ಟವಾದ ವಿಜ್ಞಾನ ದಾಖಲೆಗಳ ರೂಪದಲ್ಲಿ ಹಕ್ಕುಗಳಾಗಿ ಪರಿವರ್ತಿತವಾಗಿವೆ. ನಾನು ವಕೀಲನು ಅಂದರೆ ಕಾನೂನು ದಾಖಲೆಗಳ ರೂಪದಲ್ಲಿ ಮತ್ತು ಇತ್ಯಾದಿ. ಅಂದರೆ ಗ್ಯಾಂಗ್ ಸದಸ್ಯರು ಒಬ್ಬರೊಂದಿಗೆ ಯುದ್ಧ ಮಾಡುತ್ತಾರೆ. ಆದರೆ ಇದರಿಂದ ಅವರು ಪ್ರತಿದಿನವೂ ಒಬ್ಬರ ಮೇಲೆ ಒಬ್ಬರು ಗುಂಡು ಹಾರಿಸುತ್ತಾರೆ ಎಂಬರ್ಥವಲ್ಲ. ಇದು ಅಂದರೆ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ. ಒಬ್ಬರನ್ನೊಬ್ಬರು ಗುಂಡು ಹಾರಿಸಿ ನಂತರ ಕೂತು ನಷ್ಟಗಳನ್ನು ಲೆಕ್ಕ ಹಾಕುತ್ತಾರೆ. ಯಾರು ಏನು ಮಾಡಬಹುದು, ಯಾವ ಗ್ಯಾಂಗ್ ಏನು ಸಾಮರ್ಥ್ಯ ಹೊಂದಿದೆ ಎಂಬುದನ್ನು ಲೆಕ್ಕ ಹಾಕಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ರಸ್ತೆಯ ಈ ಭಾಗವನ್ನು ನೀನು ದೋಚು, ಹಣ ಸಂಗ್ರಹಿಸು. ಈ ಭಾಗವನ್ನು ನಾನು ದೋಚುತ್ತೇನೆ, ಹಣ ಅಂಗಡಿಗಳಿಂದ ಸಂಗ್ರಹಿಸುತ್ತೇನೆ. ಅಷ್ಟೇ, ಯುದ್ಧ ಮುಗಿಯಿತು. ನಂತರ ವಿರೋಧಾಭಾಸಗಳು ಜಮಾಯುತ್ತವೆ. ಅವರಲ್ಲಿ ಯಾರೋ ಒಬ್ಬನು ತಾನು ಈಗ ದೊಡ್ಡವನು ಎಂದು ನಿರ್ಧರಿಸುತ್ತಾನೆ. ಅವನ ಬಳಿ 500 ಗ್ಯಾಂಗ್ ಸದಸ್ಯರುವಲ್ಲ, ಈಗ 1000 ಮಂದಿ ಇದ್ದಾರೆ. ಮತ್ತೆ ಅಥವಾ ಬೇರೆ ಪದ. ಹೌದು, ಅಥವಾ ಬೇರೆ ಪದ. ಮತ್ತೆ ಯುದ್ಧ, ಮತ್ತೆ ಒಪ್ಪಂದ ಮಾಡಿಕೊಂಡರು. ಅಂತೆ ಮಾನವ ಸಮಾಜದ ಯಂತ್ರಾಂಗ ಕೂಡ ಇದೇ ರೀತಿ ಕೆಲಸ ಮಾಡುತ್ತದೆ. ಆದರೆ ಇದನ್ನು ಕಾನೂನು ಎಂದು ಕರೆಯುತ್ತಾರೆ. ಅಂದರೆ ವಿಶ್ವಯುದ್ಧ, ಒಪ್ಪಂದ ಮಾಡಿಕೊಂಡರು. ನಾವು ಕಾನೂನು, ರಾಷ್ಟ್ರಗಳ ಸ್ಪರ್ಧೆ ಮತ್ತು ಅದನ್ನು ಕಾನೂನು ರೂಪದಲ್ಲಿ ಸಂಘಟಿಸುವ ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಈಗ ಏನು ಮಾಡಬೇಕು ಎಂಬುದಕ್ಕೆ ಉತ್ತರಗಳನ್ನು ಪಡೆಯುತ್ತೀರಿ. ರೋಮನ್ ಸಾಮ್ರಾಜ್ಯ 2000 ವರ್ಷಗಳ ಹಿಂದೆ ಏನು ಮಾಡಿತು ಎಂಬುದಷ್ಟೇ ಅಲ್ಲ, ಈಗ ಏನು ಮಾಡಬೇಕು ಎಂಬುದು. ಹೌದು, ಅರ್ಥವಾಗುತ್ತಿದೆ, ಏಕೆಂದರೆ ವ್ಯವಸ್ಥೆ ಒಂದೇ. ಹೌದು, ಎಲ್ಲವೂ ಒಂದೇ. ನಿಜಕ್ಕೂ ಎಲ್ಲವೂ ಒಂದೇ ಆಗಿದೆ. ಪ್ರಕೃತಿಯಲ್ಲಿ ಮಾನವರ ನಡುವೆ, ಗ್ಯಾಂಗ್ಗಳ ನಡುವೆ, ರಾಷ್ಟ್ರಗಳ ನಡುವೆ ಎಲ್ಲವೂ ಒಂದೇ. ಸಿದ್ಧಾಂತ ಒಂದೇ, ಎಲ್ಲರ ಕ್ರಿಯೆಗಳು ಒಂದೇ. ಆದ್ದರಿಂದ ನೀವು ಈ ಸಿದ್ಧಾಂತಗಳನ್ನು ತಿಳಿದಿದ್ದರೆ ಅವುಗಳ ಆಧಾರದ ಮೇಲೆ ತಂತ್ರವನ್ನು ರೂಪಿಸಬಹುದು, ಫಲಿತಾಂಶವನ್ನು ಪಡೆಯಬಹುದು.